ನಮಸ್ತೆ ಎಲ್ಲರಿಗೂ. ಇದು ಇವತ್ತಿನ 3ನೇ ವಿಡಿಯೋ. ಸೊ 2ನೇ ವಿಡಿಯೋದ ಪ್ರಕಾರ ಮಹೇಶ್ ಅಣ್ಣನ ರುಚಿಗೆದ್ದ ಅಭಿಮಾನಿಯೊಬ್ಬ ಕಂಕನಾಡಿಯಿಂದ ತಪ್ಪಿಸ್ಕೊಂಡು ನಿರಂತರ ವಾಯ್ಸ್ ಮೆಸೇಜ್ ಆಗ್ತಾಯಿದ್ದಾನೆ. ಕೊಂಕಣಿಯಲ್ಲಿ ತುಂಬ ಮಾತಾಡ್ತಾನೆ. ಹುಲಿ ವೇಷಕ್ಕೆ ಬರಬೇಕು, ನಾವು ಹುಲಿ ವೇಷ ಆಗ್ತಾಯಿದ್ದೀವಿ ಅಂತ ಏನೇನೋ ನನಗೆ ಕೆಲವೆಲ್ಲ ಅರ್ಥ ಆಗ್ತಿಲ್ಲ. ತುಳು ಮೆಸೇಜ್ಗಳು ತುಂಬ ಇದೆ. ಬೆಳಗ್ಗಿನಿಂದ ಇಲ್ಲಿವರೆಗೆ ಆ ಅಭಿಮಾನಿಗೆ ಮೂಗು ಮುಟ್ಟ ಕೊಡಿಸಿದ್ದಾರೆ ಅಣ್ಣನ ಅಭಿಮಾನಿಗಳು. ಮಹೇಶ್ ಶೆಟ್ಟಿ ತಿಮ್ಮನೋಡಿ ಅಭಿಮಾನಿಗಳು ಇವನನ್ನು ಬಾರಲ್ಲಿ ಕೂತ್ಕೊಳಿಸಿ ಬೆಳಗ್ಗಿನಿಂದ ಇಲ್ಲಿವರೆಗೆ ನಾನ್ ಸ್ಟಾಪ್ ವಾಯ್ಸ್ ಮೆಸೇಜ್ ಆಗ್ತಾಯಿದ್ದಾರೆ. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿಲ್ಲ. ಯಾಕಂದರೆ ಕುಡಿತದ ಅಮಲು ಇಳಿಯುವಾಗ ಹೋಗ್ತಾನೆ ಎದ್ಕೊಂಡು. ಸೊ ಯಾವುದೋ ಬಾರಲ್ಲಿದ್ದಾನೆ. ನನ್ನ ಪ್ರಕಾರ ಒಂದು ಮಂಗಳೂರಲ್ಲಿದ್ದೇನೆ ಅಂತ ಹೇಳ್ತಾನೆ. ದುಬೈ ನಂಬರಿಂದ ಮೆಸೇಜ್ ಮಾಡ್ತೇನೆ. ಮನೋಜ್ ಅಂತ ಹೆಸರಂತೆ. ಸೊ ಯಾವುದೇ ವಾಯ್ಸ್ ರೆಕಾರ್ಡ್ ಮಾಡಬೇಡ ಹೇಳಿದ್ದಾನೆ. ನಾನು ಮಾಡಿಲ್ಲ. ವಾಟ್ಸಪ್ ಕಾಲಲ್ಲಿ ಬೆಳಿಗ್ಗೆ ಮಾತಾಡಿದೆ. ಮತ್ತು ಮಾತಾಡಿದಾಗ ಗೊತ್ತಾಯ್ತು ಇದು 2-3 ಸುತ್ತು ಕಮ್ಮಿ ಇದೆ ಅಂತ ಗೊತ್ತಾದ ಮೇಲೆ ನಾನು ರಿಪ್ಲೈ ಮಾಡಿಲ್ಲ. ಮತ್ತು ನಿರಂತರ ವಾಟ್ಸಪ್ಪಲ್ಲಿ ನಾನು ಬ್ಲಾಕ್ ಮಾಡಿಲ್ಲ. ನಿರಂತರ ವಾಯ್ಸ್ ಮೆಸೇಜ್ಗಳು ಬರ್ತಾಯಿದೆ. ಸೊ ಬೇಕಾದವರಿಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಆಯಿತಾ? ನಾನು ಕಳಿಸ್ತೀನಿ ನಂಬರ್ ಕೊಟ್ಟರೆ. ಇದಿಷ್ಟು ನಮ್ಮ ಮಹೇಶ್ ಅಣ್ಣನ ಕುಡುಕ ಅಭಿಮಾನಿಯ ಒಂದು ಮೆಸೇಜ್ಗಳು. ಅದರ ನಂತರ ಕೆಲವೊಂದು ವಿಷಯಗಳು ನನಗೆ ಗೊತ್ತಾಯಿತು. ಸೊ ಗೊತ್ತಾಗಿ ಇದಕ್ಕೆಲ್ಲ ಮೂಲ ಕಾರಣವಾದ ಪ್ರಶಾಂತ್ ಪೂಜಾರಿ, ಹ್ಯೂಮನ್ ರೈಟ್ಸ್ ಚಾನಲ್ನ ಪ್ರಶಾಂತ್ ಪೂಜಾರಿ ಆಡಿದ ಡಬಲ್ ಗೇಮ್ ಇದ್ದು ಗೊತ್ತಾಯಿತು. ಸೊ ನಾನು ಅಣ್ಣನ ಅಭಿಮಾನಿ ಕಾಲ್ ಮಾಡ್ತಿದ್ದೇನೆ, ಮತ್ತೆ ಮಾತಾಡೋಣ. ಸೊ ನಾನು ನಾಳೆಯಿಂದ ಪ್ರಶಾಂತ್ PRS ಬಗ್ಗೆ ಇರುವ ಒಂದು ಸೀರೀಸ್ ಆಫ್ ಎಪಿಸೋಡ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮ್ಮನೆ ಎಲ್ಲರನ್ನು ಬೈಯೋದು ಬೇಡ. ನಮಗೆ ಯಾವುದಕ್ಕೆ ವ್ಯಕ್ತಿ ಕಾರಣದ ಮೂಲ ಕಾರಣದ ಪ್ರಶಾಂತ್ PRS ಎಂಬ ವ್ಯಕ್ತಿದು ಫುಲ್ ಹಿಸ್ಟ್ರಿ. ಯಾಕಂದರೆ ಕೆಲವೊಂದು ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡಿದ್ದು ಅವರ ಫ್ಯಾಮಿಲಿ ಮೆಂಬರ್ಸಿಂದ, ಆ ಊರಿನಿಂದ, ಮತ್ತು ಅವರ ಮಗಳ ಶಾಲೆ ಎಲ್ಲ. ಯಾಕಂದರೆ ನನ್ನ ಮಗುವಿಗೆ ಅದಕ್ಕೋಸ್ಕರ ಇಲ್ಲಿವರೆಗೆ ಸುಮ್ಮನೆ ಇದೆ. ಮಕ್ಕಳಿಗೆ ಶಾಲೆ ಎಕ್ಸಾಮ್ ಎಲ್ಲ ಟೈಮ್ ಇರುತ್ತೆ. ಇನ್ನೂ ಬಿಡೋದು ಬೇಡ. ಇದು ಎಲ್ಲೆಲ್ಲಿಗೂ ಹೋಗ್ತಾಯಿದೆ. ಯಾಕಂದರೆ ಇನ್ನೊಂದು ಮೆಸೇಜ್ ಕ್ರಿಯೇಟ್ ಆಗಿದೆ, ಫೇಕ್ ಮೆಸೇಜ್ ಅಣ್ಣ ಬಾಂಡಿಂದ. ಸೊ ಅದೀಗ ಗ್ರೂಪಲ್ಲೆಲ್ಲ ವೈರಲ್ ಆಗ್ತಾಯಿದೆ. ಸೊ ಅಣ್ಣ ಬಾಂಡಿಂದು ಇದು ಈ ಕುಬುದ್ದಿ ಇದೆಲ್ಲ ನಿಲ್ಲಿಸೋಣ. ಸೊ ಅಣ್ಣ ಬಾಂಡಿದು ವಿಜಯನ ರವಿ, ಹರಿಣಾಕ್ಷ ಶೆಟ್ಟಿ, ಅನೀಶು, ರವೀಂದ್ರ ಶೆಟ್ಟಿ, ಶೈಲಜಾ ಆಂಟಿ. ಸೊ ಇಷ್ಟು ಜನರ ವಾಟ್ಸಪ್ ಗ್ರೂಪು ಬುರುಡೆ ಅಧಿಕಾರಿ ಅಂತ. ಸೊ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ನಡೀತಾ ಇದೆ. ಸೊ ಅದಕ್ಕೊಂದು ಅಂತ್ಯ ಹಾಡಬೇಕಿದೆ. ಪ್ರಶಾಂತ್ ಎಂಬ ವ್ಯಕ್ತಿ ಬಿಲದಿಂದ ಹೊರಗೆ ಬರಬೇಕು. ಈ ಪ್ರಶಾಂತ್ ಪೂಜಾರಿ ಎಂಬ ವ್ಯಕ್ತಿ ಬಿಲದಿಂದ ಹೊರಗೆ ಬರಬೇಕಿದ್ರೆ ಅವರ ಬುಡಕ್ಕೆ ಇಡಬೇಕು. ಆ ಪ್ರಶಾಂತ್ ಪೂಜಾರಿ ಜೊತೆ ಇವನಿಗೆ ಸಾಥ್ ಕೊಡ್ತಾ ಇರೋ ಸಾರಥಿಯಾದ ದಿನೇಶ್ ಗಾಣಿಗ ಮತ್ತು ಕುಂದಾಪುರ ಮೂಲದ ಸುಧೀರ್ ಮಲ್ಯಾಡಿ ನನಗೆ ನಾನು ಸರಿ ಮಾಡ್ತೀನಿ ಅಂತ ಹೇಳಿ, ನಾನು ಇದ್ದೀನಿ ಅಕ್ಕ ಅಂತ ಹೇಳಿ ಓಡಿ ಹೋಗಿ ಈಗ ಬ್ಲಾಕ್ ಮಾಡಿಟ್ಟಿದ್ದಾನೆ. ದಿನೇಶ್ ಗಾಣಿಗನ ಕತೆ ನಿಮಗೆ ಗೊತ್ತಿರ್ಬೋದಲ್ಲ. ಸೊ ಅದೊಂದು ವಿಚಿತ್ರ ಪ್ರಾಣಿ. ಸೊ ನನಗೆ ಮಾನಸಿಕ ರೋಗಿ, ಗಂಡ ಬಿಟ್ಟವಳು, ಕುಡಿತೀನಿ, ಗಾಂಜಾ ಸೇವಿಸ್ತೀನಿ, ಮ್ಯಾಟ್ರಿಮನಿ ಮಾಡ್ತಾಯಿದ್ದೀನಿ, ನಕಲಿ ಮ್ಯಾಟ್ರಿಮನಿ, ಅದರಲ್ಲಿ ತುಂಬ ಜನರಿಗೆ ಮೋಸ ಮಾಡ್ತೀನಿ ಅಂತ ಹೇಳಿ ತುಂಬ ಒಂದು ವಿಡಿಯೋ ಮಾಡಿದ ವ್ಯಕ್ತಿ. ಸೊ ಅದು ಪ್ರಶಾಂತದ್ದು ಆಪ್ತ ಶಿಷ್ಯ. ಪ್ರಶಾಂತ್ ಕಡೆಯಿಂದ ಹೇಳಿ ಕೊಡದೆ ಈ ವ್ಯಕ್ತಿ ಹೀಗೆ ಮಾಡಲ್ಲ, ಆಯಿತಾ? ಅದೊಂದು ಗಾಣಿಗಂದು ಕತೆ. ಅವನ ಹೆಂಡತಿಗೆ ನಾನು 2ನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಮ್ಯಾಟ್ರಿಮೋನಿಯಲ್ಲಿ. ಇಲ್ಲಾಂದರೆ ಅವನಿಗೆ 2ನೇ ಮದುವೆ ಮಾಡಿಸ್ತೀನಿ ಅಂತ ಇಷ್ಟು ಹೇಳಿದ ಮೇಲೆ ಏನೇನೋ ಈ ಮೊನ್ನೆನೋ ಲಾಸ್ಟ್ ವೀಕ್ನು ಮಾತಾಡಿದೆ. ಬಾಯಿಂದ ಬರೋದೇ ಕೆಟ್ಟ ಶಬ್ದಗಳು. ಸೊ ದಿನೇಶ್ ಗಾಣಿಗನನ್ನು ಯಾವ ರೀತಿಯಲ್ಲೂ ಬಿಡೋ ಪ್ರಶ್ನೆ ಇಲ್ಲ. ದಿನೇಶ್ ಗಾಣಿಗನೊಂದು ಎಪಿಸೋಡ್ ಮಾಡೋಣ. ಸುಧೀರ್ ಮಲ್ಯಾಡಿಯವರೇ, ನೀವು ನಿಮ್ಮನ್ನು ವಿಷಯಕ್ಕೆ ತರುವುದಿಲ್ಲ ಅಂತಿದ್ದೆ. ಬಟ್ ನಿಮ್ಮ ಒಂದು ಈಗ ನೋಡುವ, ನಿಮ್ಮದು ವಿಚಾರಿಸ್ತೀನಿ. ನಿಮ್ಮ ಬಗ್ಗೆ ನನಗೆ ಹೆಚ್ಚು ಡೀಟೇಲ್ಸ್ ಸಿಕ್ಕಿಲ್ಲ. ನೆಕ್ಸ್ಟು ಸರೋಜಾ ಮೇಡಮ್ ಅವರೇ, ನಿಮಗೆ ಎಲ್ಲ ಸ್ಟೋರಿ ಗೊತ್ತು ನಂದು. ಸರೋಜಾ ಪೂಜಾರ್ತಿ ಕುಂದಾಪುರದವರು. ನೀವು ಬಾರಿ ಕಮೆಂಟ್ ಹಾಕ್ತಾಯಿದ್ದೀರಾ ಬಂದು. ಸಾಧ್ಯ ಆದರೆ ನನಗೆ ಕಾಲ್ ಮಾಡಿ. ಇಲ್ಲಾಂದರೆ ನೀವು ಆ ವಿಷಯ ಅವತ್ತು ನಾನು ಪ್ರಶಾಂತ್ ಜೊತೆ ಜಗಳಾಡಿದ ವಿಷಯ ನಿಮಗೊಬ್ಬರಿಗೆ ಗೊತ್ತು. ನೀವು ಡೈರೆಕ್ಟ್ ಪ್ರಶಾಂತಲ್ಲಿ ಮಾತಾಡಿದ ಆ ವಿಷಯ, ಆ ಒಂದು ವಿಡಿಯೋದ ಬಗ್ಗೆ ಸ್ಪಷ್ಟೀಕರಣ ಪ್ರಶಾಂತ್ ನಿಮಗೆ ಹೇಳಿದ್ದಾರೆ ಅಂತ ನೀವು ನನಗೆ ಮಾತಾಡಿ ಕ್ಲಾರಿಫಿಕೇಷನ್ ಕೊಡಲೇಬೇಕಾಗುತ್ತೆ. ಆ ಉಲ್ಲೇಖವನ್ನು ನಾನು ಹಾಕ್ತೀನಿ ವಿಡಿಯೋದಲ್ಲಿ. ಯಾಕಂದರೆ ಎಷ್ಟು ಎಪಿಸೋಡ್ ಹೋಗುತ್ತೆ ಗೊತ್ತಾಗ್ತಿಲ್ಲ. ತುಂಬ ಇದೆ. ಒಂದೊಂದು 10 ನಿಮಿಷಕ್ಕಿಂತ ಜಾಸ್ತಿ ನಾನು ಮಾತಾಡಲ್ಲ. ಸೊ ನಾಳೆಯಿಂದ ಪ್ರಶಾಂತ್ ಹ್ಯೂಮನ್ ರೈಟ್ಸ್ ಚಾನಲ್ನವ್ರದ್ದು ನಾನು ನಿಜ ಬುದ್ಧಿ ಹೇಳ್ತೀನಿ ಏನಾಗಿದೆ ಅಂತ. ಸೊ ಅದೊಂದು 10-12 ಎಪಿಸೋಡ್ ಇರ್ಬೋದು ಮೇ ಬಿ, ಹೇಳ್ತಾ ಹೋಗ್ತೀನಿ. ಆವಾಗ ಆ ಬಿಲದಲ್ಲಿ ಅಡಗಿದ್ದ ಪ್ರಶಾಂತ್ ಹೊರಗೆ ಬರಲೇಬೇಕು, ಆಯಿತಾ? ಇದಿಷ್ಟೇ ನನಗೆ ಹೇಳಲಿಕ್ಕಿರೋದು. ಧನ್ಯವಾದಗಳು.